ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರು ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿನ್ನೆಯ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಮನೆ ಒಳಗಡೆ ಏನೆಲ್ಲ ಮಾತನಾಡಿದ್ರು ಅಂತ ತಿಳಿಸಿಕೊಡುತ್ತೇನೆ. ಗೌತಮಿಯವರು ಮೈಕ್ ಹಾಕೊಂಡಿದ್ದಿಲ್ಲ. ಸ್ನಾನ ಮಾಡಕ್ ಹೋಗಿ ಬಟ್ಟೆ ಹಾಕೊಂಡು ಮೈಕ್ ಮರೆತು ಬಂದಿದ್ರು ಡ್ರೆಸ್ಸಿಂಗ್ ರೂಮ್ ನಲ್ಲಿ. ಅದರಿಂದ ಮನೆಯವರಿಗೆಲ್ಲ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೆ ಒಂದು 10 ಬಸ್ಕಿಯನ್ನು ಹೊಡೆದು ಸಾರಿ ಕೇಳಿ ಕ್ಷಮೆ ಯಾಚಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಎಲ್ಲ ಸ್ಪರ್ಧಿಗಳು ಕಣ್ ಮುಚ್ಕೊಂಡು ಕೂತ್ಕೋಬಿಟ್ಟು ಅವ್ರ ಮನ್ಸಲ್ಲಿ ಏನೆಲ್ಲ ನೋವಿದೆ ಅದನ್ನ ಹೇಳ್ಕೋಬಹುದು ಅಂತ ಗೌತಮಿ ಅವರು ಹೇಳಿದ್ರು. ಆದ್ರಿಂದ ಇವರು ಮಾತಾಡ್ತಾರೆ ಅಂತ ಹೇಳ್ಬೋದು. ರಜತ್ ರವರು ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೀನಿ, ಆಲ್ವೇಸ್ ವಿತ್ ಯು ಅಂತ ಶುಶ್ ಅಂತ ಹೇಳ್ತಾರೆ. ಹಾಗೆ ಸುರೇಶ್ ಅಣ್ಣರವರು ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಂಡ್ರು. 13 ವರ್ಷದಲ್ಲಿ ನನ್ನಿಂದ ಏನಾದ್ರೂ ನಿಮ್ಗೆ ತಪ್ಪಾಗಿದ್ರೆ ಸಾರಿ ಅಂತ ಮನೆಯವರಿಗೆ ಫ್ಯಾಮಿಲಿಯವರಿಗೆ ಹೇಳ್ತಾರೆ ಅಂತ ಹೇಳ್ಬೋದು. ಹಾಗೆ ಭವ್ಯ ಗೌಡರವರು ಕಣ್ಮುಚ್ಕೊಂಡು ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. 4 ಗಂಟೆಗೆ ಎದ್ದು ಶೂಟಿಂಗ್ ಹೋಗೋ ಟೈಮಲ್ಲಿ ನನಗೆ 4 ಗಂಟೆಗೆ ಎದ್ದು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾ ಇದ್ರು ನಮ್ಮ ಅಮ್ಮ ಅಂತ ಅವರು ಬೇಜಾರ ವ್ಯಕ್ತಪಡಿಸ್ತಾರೆ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನಾನು ಎಲ್ಲರನ್ನೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ತ್ರಿವಿಕ್ರಮ್ ರವರು ನನಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ತ್ರಿವಿಕ್ರಮ್ ರವರು ನಾನು ತುಂಬಾ ಮನೆಯವರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ತಂದೆ ಇಲ್ದಿದ್ದಾಗ ಫ್ರೆಂಡ್ಸ್ ಜೊತೆ ಇದ್ದೆ. ಅಪ್ಪ ಅಮ್ಮನ ಕಷ್ಟವನ್ನ 30 ವರ್ಷ ಆದ್ಮೇಲೆ ಅರ್ಥ ಮಾಡ್ಕೊಳ್ತಾ ಇದ್ದೆ. ಅರ್ಥ ಆಗುತ್ತೆ 30 ವರ್ಷ ಆದ್ಮೇಲೆ ನನಗೆ ಅಪ್ಪ ಮಾಡಿರೋಂತಹ ಕಷ್ಟಗಳು ನಮಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ನನಗೆ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನನ್ನ ಸಮಾಧಾನ ಮಾಡೋಕೆ ಒಬ್ರು ಇದ್ದಾರೆ ಅಂದ್ರೆ ಅದು ಹುಡುಗಿ ಅಂದ್ರೆ ನನಗೆ ಭವ್ಯ ಗೌಡರವರು ಅಂತ ತ್ರಿವಿಕ್ರಮ್ ರವರು ಅವರ ಮನಸ್ಸಿನ ಮಾತನ್ನ ಹೇಳ್ತಾರೆ ಅಂತ ಹೇಳ್ಬೋದು. ಉಗ್ರಂ ಮಂಜುರವರು ಅವರ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕುತ್ತಾ ಹೇಳಿ. ಹಾಗೆ ಗೌತಮಿ ಜಾಧವ್ ರವರು ನಾನು ನನ್ನ ಫ್ಯಾಮಿಲಿನ ಅಪ್ಪ ಅಮ್ಮನ ಹಾಗೆ ನನ್ನ ಗಂಡನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ಅಭಿನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಮೋಕ್ಷಿತಾ ಅವರೇ ಸಾರಿ, ನಾನು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ತುಂಬಾ ಹತ್ತಿರವಾದ ಫ್ರೆಂಡ್ಶಿಪ್ ಆಗಿದ್ದು ಅಂದ್ರೆ ಗೆಳತಿ ಅಂದ್ರೆ ಅದು ಮೋಕ್ಷಿತಾರವರು ಸಾರಿ ಅಂತ ಕೇಳ್ತಾರೆ. ಇದಿಷ್ಟು ಮಾತುಕತೆ ಮುಗಿದ ನಂತರ ಶನಿವಾರದ ಕಿಚ್ಚನ ಪಂಚಾಯಿತಿ ಶುರುವಾಗುತ್ತೆ. ಮೊದಲನೇದಾಗಿ ಮಾತುಕತೆ ನಡೆಸುವಾಗ ಮೊದಲು ವಿಕ್ರಮ್ ಬಗ್ಗೆನೇ ಮಾತಾಡ್ತಾರೆ. ಹಾಗೆ ವಿಕ್ರಮ್ ಮಾತನಾಡಿರುವುದರ ಬಗ್ಗೆ ಮಾತಾಡ್ತಾರೆ. ವಿಕ್ರಮ್ ರವರು ಮಾತನಾಡಿರೋದನ್ನ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ ಮನೆ ಎಲ್ಲಾ ಸ್ಪರ್ಧಿಗಳಿಗೂ ಸಹ. ತ್ರಿವಿಕ್ರಮ್ ಮತ್ತು ಗೌತಮಿಯವರು ಮಾತನಾಡಿರುವುದನ್ನ ಪ್ಲೇ ಮಾಡಿ ಎಲ್ಲರಿಗೆ ತೋರಿಸಿದ ಮೇಲೆ ಕಿಚ್ಚ ಸುದೀಪ್ ಸರ್ ಅವರು, ಸರ್ ಶಿಶಿರ್ನ ಸೇವ್ ಮಾಡ್ಲಿಕ್ಕೆ ಶೋಭಾ ಶೆಟ್ಟಿ ಮನೆಗೆ ಹೋಗಲಿಲ್ಲ, ಸುರೇಶ್ ಹೋಗಬೇಕಿತ್ತು, ಅದು ಯಾಕೆ ಈ ಮಾತು? ಗೌತಮಿಯವರೇ ಅಲ್ಲಿ ನಡೆದ ಘಟನೆ ಏನು ಅಂತ ಕೇಳ್ತಾರೆ ಸುದೀಪ್ ಸರ್. ನಾನು ತ್ರಿವಿಕ್ರಮಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಸರ್. ಬಿಗ್ ಬಾಸ್ನವ್ರು ಕಳಿಸ್ಲಿಲ್ಲ, ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಿದೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ರವರು ಅಲ್ಲಿ ನಡೆದ ಘಟನೆ ಸರ್ಪ್ರೈಸ್ ಆಗಿತ್ತು ಸರ್ ಅಂತ ಹೇಳ್ತಾರೆ. ಅದಕ್ಕೆ ಸಿಟ್ ಮಾಡ್ಕೊಂಡ ಸುದೀಪ್ ಸರ್ ಅವರು, ನಿಮ್ಮನ್ನ ಅಹಂನಲ್ಲಿ ಕೂರಕ್ ಬಿಟ್ಟು ನಾಯಿ ತರ ನಿಂತ್ಕೊಂಡು ಇರ್ತೀನಲ್ಲ ಯಾವಾಗ್ಲೂ, ಅದಕ್ಕೆ ನೀವು ಈ ತರ ನನಗೆ ಮಾತಾಡ್ತೀರಿ ಅಲ್ವಾ ಅಂತ ಕೇಳ್ತಾರೆ. ಸಿಟ್ ಮಾಡ್ಕೊಂಡು ಹೇಳುತ್ತಾರೆ. ತ್ರಿವಿಕ್ರಮ್ ರವರು ಕನ್ಫ್ಯೂಸ್ ನಲ್ಲಿ ಇದ್ದೆ ಸರ್ ಅಂತ ಹೇಳಿದಕ್ಕೆ ಕೋಪ ಮಾಡಿಕೊಂಡ ಸುದೀಪ್ ಸರ್ ಅವರು, ಕನ್ಫ್ಯೂಸ್ ನಲ್ಲಿ ಇದ್ರಿ, ನಿಮ್ಮ ಎದುರುಗಡೆ ತಾನೇ ನಡೆದಿದ್ದು ಸರ್. ಅದಕ್ಕೆ ತ್ರಿವಿಕ್ರಮ್ ರವರು, ನೀವು ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಸರ್ ಅಂತ ಹೇಳ್ತಾರೆ. ನೀವು ನನಗೆ ಮಾತನಾಡಬೇಕು ಬಿಡ್ರಿ, ನಿಮ್ಮನ್ನ ಕೇಳಿ ನಾನೇನಾರ ಮಾತನಾಡ್ಬೇಕಾ? ವಿಕ್ರಮ್ ಮಾತಾಡ್ತಾರೆ, ನಾನು ನಿಮ್ಮ ಮುಂದೆ ತಲೆ ತಗ್ಗಿಸೋಕೆ ನನಗೇನು ತೊಂದರೆ ಏನಿಲ್ಲ ಸರ್, ನಾ ತಲೆ ತಗ್ಗಿಸ್ತೀನಿ ಸರ್. ಈ ಮಾತನ್ನ ಕೇಳಿ ಸುದೀಪ್ ಸರ್ ಸಿಟ್ ಮಾಡ್ಕೊಂಡು, ಯಾರ್ ನನ್ ಮುಂದೆ ತಲೆ ತಗ್ಗಿಸ್ಬೇಕು ಅಂತ ಆಸೆ ನನ್ನ ಮಗನ್ ನನ್ನ ಜೀವನದಲ್ಲೇ ಇಲ್ಲ ಸರ್ ಅಂತ ತ್ರಿವಿಕ್ರಮ್ ರವರಿಗೆ ಸಿಟ್ಟಲ್ಲಿ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ರವರು, ನಾನೇನಾದ್ರೂ ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನಾನ್ ರೆಡಿ ಟು ವಾಕ್ಔಟ್ ಅಂತ ಹೇಳ್ತಾರೆ. ಈ ಮಾತಿಗೆ ಸುದೀಪ್ ಸರ್ ಅವರು, ವಾಕ್ಔಟ್ ಅಲ್ಲ, ನೀನು ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಬೇಜಾರಾಗಿದೆ ಅಂತಾರೆ. 25,000 ಕ್ಯಾಮರಾ ಮುಂದೆ ಮಾತನಾಡುವ ಯೋಚನೆ ಮಾಡಿದ್ದೀರಾ ಅಂದ್ರೆ ಶೋಭಾ ಅವರು ಯಾಕೆ ಹೋದ್ರು ಅಂದ್ರೆ ಮೆಂಟಲಿ ಲೋ ಆಗಿದ್ರು, ಅದಕ್ಕೆ ಹೋಗಿದ್ದಾರೆ. ಹೇಳಿ ರಜತ್ ರವರೇ, ಏನ್ ಹೇಳ್ತೀರಿ, ಶೋಭಾ ಶೆಟ್ಟಿ ಯಾಕೆ ಮನೆಯಿಂದ ಹೋದ್ರು ಅಂತ? ಈ ಮಾತಿಗೆ ರಜತ್ ರವರು, ಅವರಿಗೆ ಮೆಂಟಲಿ ಲೋ ಇದ್ರು ಸರ್, ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಹೋಗಿದ್ದಾರೆ. ಮನೆಯಲ್ಲಿ ಯಾವ ಸ್ಪರ್ಧಿಗಾದ್ರೂ ಅಷ್ಟೇ ಶೋಭಾ ಶೆಟ್ಟಿ ಅವರು ಹೋಗಿದ್ದಾರೆ ಅನ್ಸಿದ್ರೆ ಅವ್ರಿಗೇನು ಹೋಗ್ಬೇಕು, ಅನಾರೋಗ್ಯದ ಸಮಸ್ಯೆ ಇಷ್ಟ ಇಲ್ಲದಿದ್ರು ಸಮೇತ ಬಿಗ್ ಬಾಸ್ನವರು ಏನು ಕಳಿಸಲ್ಲ. ನಾನು
ನಾನು ಅವ್ರನ್ನ ಕಳಿಸಿರೋದು, ನೀವು ನನ್ನನ್ನ ಕ್ವಶನ್ ಮಾಡಬೇಕು, ಅದ್ ಬಿಟ್ಟು ನೀವೇ ಎಂತ ಮಾತಾಡ್ತಿದ್ದೀರಾ ಅಂತ ತ್ರಿವಿಕ್ರಮ್ನ ಕೇಳ್ತಾರೆ ಸುದೀಪ್ ಸರ್. ಇನ್ಮೇಲೆ ಎಲ್ಲರೂ ನಿಂತುಕೊಂಡೇ ಮಾತನಾಡ್ಬೇಕು, ನಿಂತ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ ನಿಮಗೆ ಅಂತ ಸಿಟ್ಟಲ್ಲಿ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೂ ಕಿಚ್ಚ ಸರ್ ಹೇಳ್ತಾರೆ. ವಿಕ್ರಮ್ ರವರೇ, ಗೌತಮಿಯವರು ಕೊಟ್ರ ನಿಮ್ಗೆ ಕ್ಲಿಯರಿಟಿ? ಗೌತಮಿಯ ಜೊತೆ ಕಂಪ್ಲೇಂಟ್ ಮಾಡಿಕೊಂಡು ಮಾತಾಡ್ತಿದ್ರಲ್ಲ ನೀವು ಏನೇನು ಮಾತಾಡಿದ್ದೀರಾ ಅಂತ ಗೊತ್ತಾಗಲ್ವಾ ನನಗೆ ಅಂತ ಸುದೀಪ್ ಸರ್ ತ್ರಿವಿಕ್ರಮ್ರಿಗೆ ಹೇಳ್ತಾರೆ. ನಿಮ್ಮನ್ನ ಹೇಗೆ ನಂಬೋದು ಸರ್ ನಾವು ಅಂತ ವಿಕ್ರಮ್ಗೆ ಹೇಳ್ತಾರೆ. ಹಾಗೆ ತ್ರಿವಿಕ್ರಮ್ ರವರು ಗೌತಮಿ ಜೊತೆ ಮಾತನಾಡುವಾಗ ಹೇಗೆ ಅಕ್ಕಿ ಕಾಳನ್ನ ಒಂದೊಂದಾಗಿ ಇಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಕ್ಕಿ ಕಾಳು ಕೊಡ್ರೋ, ಹೇಗೆ ಮಾಡಿದ್ದಾರೆ ಹಾಗೆ ಹೇಳ್ತೀನಿ, ತೋರಿಸ್ತೀನಿ ಅಂತ ತ್ರಿವಿಕ್ರಮಿಗೆ ಗೊತ್ತಾಗುವ ಹಾಗೆ ಮಾತನಾಡಿದ್ದಾರೆ. ಹಾಗೆಯೇ ತ್ರಿವಿಕ್ರಮ್ ರವರಿಗೆ ಇವತ್ತು ಶನಿವಾರದ ಪಂಚಾಯಿತಿಯಲ್ಲಿ ಹೆಚ್ಚು ಕ್ಲಾಸ್ ಅನ್ನ ತಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಎಸ್ ಆರ್ ನೋ ಟಾಸ್ಕ್ ನಲ್ಲಿ 25% ಗೆದ್ದಿದ್ದು ಹೇಳು, 4ರಲ್ಲಿ 3 ಆಟ ಗೆದ್ದಿದ್ದು ಯಾರು ಅಂತ ಕೇಳಿದಾಗ ಅವರು 3 ಗೆದ್ದಿದ್ರು, ಅಂದ್ರೆ 4ನೇ ರೌಂಡ್ ಅಲ್ಲಿ 100 ಅಂಕ ಬೇಕಾಗಿತ್ತು, ಅದ್ರಿಂದ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಸರ್ 100 ಮಾರ್ಕ್ಸ್ ಅವರಿಗೆ ಕೊಟ್ಟಿದ್ದಕ್ಕೆ ಈ ರೀತಿ ಮಾತನಾಡಿದ್ದೆ ಸರ್ ಅಂತ ತ್ರಿವಿಕ್ರಮ್ ಹೇಳ್ತಾರೆ. ಭವ್ಯ ಅವ್ರ ಜೊತೆ ಮಾತನಾಡುವಾಗ ಮೇಲೆ ತೋರಿಸ್ಕೊಂಡು ಬಿಗ್ ಬಾಸ್ ನವರು MMTV ಅವರಿಗೆ ತಂಡದವರಿಗೆ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಕಣ್ಸನ್ನೆಯಲ್ಲಿ ಹೇಳಿರ್ತಾರೆ. ಅದನ್ನೇ ಭವ್ಯ ಗೌಡರನ್ನ ಕೇಳ್ತಾರೆ, ಏನು ತ್ರಿವಿಕ್ರಮ್ ರವರು ನಿಮಗೆ ಕಣ್ಸನ್ನೆ ಮಾಡ್ಕೊಂಡು ಹೇಳಿದ್ರು ಅಂತ ಕೇಳ್ತಾರೆ. ವಿಕ್ರಮ್ ನಿಮಗೆ ಕಣ್ಸನ್ನೆ ಮಾಡಿರೋದನ್ನ ನಮ್ಮ ಮುಂದೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಚೈತ್ರರವರ ಬಗ್ಗೆ ಮಾತನಾಡುತ್ತಾ, ಈ ವಾರ ನೀವು ಸರಿಯಾಗಿ ಸ್ಟ್ಯಾಂಡ್ ತಗೊಂಡಿದ್ರಿ ಚೈತ್ರ, ನೀವು ಮಾತನಾಡಿರುವ ಪಾಯಿಂಟ್ ಸರಿ ಇತ್ತು, ಸ್ವಲ್ಪ ಕಿರುಚುದನ್ನ ಕಮ್ಮಿ ಮಾಡ್ಕೊಳ್ಳಿ ಚೈತ್ರರವರೇ ಅಂತ ಸುದೀಪ್ ಸರ್ ಹೇಳ್ತಾರೆ. ಹಾಗೆ ಮೋಕ್ಷಿತಾರವರ ಮ್ಯಾಟರ್ ಬರುತ್ತೆ, ನೀವ್ ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ತೀರಿ, ಅವರು ಬೇಜಾರ ಮಾಡ್ತಾರೆ ಇವ್ರು ಬೇಜಾರ ಮಾಡ್ತಾರೆ ಅಂತ. ನಿಮ್ದು ನೀವು ಮಾಡಿರೋದು ಸರಿ ಇದೆ, ನಿಮ್ಮ ವ್ಯಕ್ತಿತ್ವವನ್ನ ನೀವು ಬಿಟ್ಕೊಟ್ಟಿಲ್ಲ, ಸರಿಯಾಗಿ ಮಾಡಿದ್ದೀರಿ. ಆದ್ರೆ ಕ್ಯಾಪ್ಟನ್ಸಿ ನೀವು ಬಿಟ್ಕೊಟ್ಟಿರೋದ್ರಿಂದ, ನೀವು ಕೊಟ್ಟಿರೋ ಗಿಫ್ಟ್ ನಿಂದ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಈ ತರ ನೀವು ಮಾಡಕ್ ಹೋಗ್ಬೇಡಿ, ನಿಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆಟ ಆಡಿ, ಅದು ನೀವು ಹೊರಗಡೆ ಹೋಗುವ ತನಕ, ಈ ಮನೆ ಒಳಗಡೆ ಇರುವಾಗ ನೀವು ಅದನ್ನೆಲ್ಲ ಬಿಟ್ಟು ಆಟ ಆಡ್ಲೇಬೇಕು ಅಂತ ಸುದೀಪ್ ಸರ್ ಸಜೆಷನ್ ಕೊಡ್ತಾರೆ. ಸರ್ ನಾನು ಈ ರೀತಿ ಮಾಡಲು ನನ್ನ ಬಕೆಟ್ ಅಂತ ಕಳೆದ ವಾರ ಕೊಟ್ಟಿದ್ರು, ನಾನು ಬಕೆಟ್ ಅಲ್ಲ ಅಂತ ಹೇಳೋದಿಕ್ಕೆ ನಾನು ಈ ತರ ಮಾಡಿದೆ. ಮತ್ತೆ ಕ್ಯಾಪ್ಟನ್ ಆಗಿದ್ದಾಗ ಮನೆ ಒಳಗಡೆ ಗೌತಮಿ ರೂಮ್ಗೆ ಕಳಿಸೋ ಟೈಮಲ್ಲೂ ಸಹ ನಾನು ಹೋಗ್ಬೇಕಾಗಿತ್ತು, ನಾ ಬಾತ್ರೂಮ್ ನಿಂತ್ಕೊಂಡಿದ್ದೆ, ಯಾಕೆಂದ್ರೆ ಅದಕ್ಕೂ ಸಹ ಬಕೆಟ್ ಅಂತ ಮಂಜು ಅವರು ಹೇಳ್ತಾರೆ ಸರ್ ಅಂತ ಹೇಳ್ತಾಳೆ ಮೋಕ್ಷಿತಾ. ಹಾಗೆಯೇ ಪಬ್ಲಿಕ್ ಇಂದ ಮಾತನಾಡಲು ಅವಕಾಶ ಕೊಟ್ಟಿರ್ತಾರೆ. ಪಬ್ಲಿಕ್ ಅಲ್ಲಿ ಒಬ್ರು ಮೋಕ್ಷಿತರವರ ಬಗ್ಗೆ ಮಾತಾಡ್ತಾರೆ. ನೀವು 3 ದೇಹ ಒಂದೇ ಜೀವ ಅನ್ನೋ ತರ ಮಂಜು ಗೌತಮಿ ನೀವು 3 ಜನ ಜೊತೆಲಿ ಇರ್ತೀರಿ ಅಂತ ಬಯಸ್ತೀರಾ, ಅರ್ಥ ಆಯ್ತಾ ಮೋಕ್ಷಿತರವರೇ ಅಂತ ಹೇಳ್ತಾರೆ. ಅದಕ್ಕೆ ಮೋಕ್ಷಿತರವರು, ಇಲ್ಲ ನನಗೆ ಇಷ್ಟ ಇಲ್ಲ, ಇವರು ಮಾತನಾಡಿರೋ ಮಾತಿನಿಂದ ನನಗೆ ತುಂಬಾ ಹರ್ಟ್ ಆಗಿದೆ, ನಾನು ಒಬ್ಳೆ ಇರಕ್ ಇಷ್ಟಪಡ್ತೀನಿ, ನಾನು ಅವ್ರ ಜೊತೆ ಹೋಗಕ್ ಇಷ್ಟಪಡಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ. ನನಗೆ ಇವರು ಮಾತನಾಡಿರೋದ್ರಿಂದ ನನಗೆ ಈಗ ಖುಷಿ ಆಗ್ತಿದೆ, ನಾನು ಇನ್ನು ಮುಂದೆ ಚೆನ್ನಾಗಿ ಆಟ ಆಡ್ತೀನಿ. ಹಾಗೆ ನನಗೆ ವೋಟ್ ಮಾಡಿರುವ ಎಲ್ಲ ಅಭಿಮಾನಿಗಳಿಗೂ ಸಹ ನಾನು ಧನ್ಯವಾದನ ಹೇಳ್ತೀನಿ. ಅವರು ವೋಟ್ ಹಾಕಿರೋದಕ್ಕೆ ಅವರಿಗೆ ನಾನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ತಿಳ್ಕೊಬೇಡಿ. ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರು ನನ್ನ ವಾಪಸ್ ಅದೇ ರೀತಿ ಹೇಳ್ತಿದ್ರು. ಈಗ ನಾನು ಕ್ಯಾಪ್ಟನ್ ಆಗಿ ಅವ್ರ ಜೊತೆ ವಿನ್ ಆಗಿದ್ದಿದ್ರೆ ಅದೇ ರೀತಿ ಮಾತನಾಡ್ತಿದ್ರು, ಅದಕ್ಕೋಸ್ಕರ ನಾನು ಈ ತರ ಮಾಡದೆ, ಬಿಟ್ರೆ ನಾನು ಇಲ್ಲದಿದ್ರೆ ಆಟ ಆಡ್ತಿದ್ದೆ ಅಂತ ಹೇಳಿ ಹೇಳ್ತಾರೆ ಮೋಕ್ಷಿತರವರು. ಈಗ ಅರ್ಥ ಆಯ್ತಾ ಮೋಕ್ಷಿತರವರೇ ಅಂತ ಹೇಳಿ ಭವ್ಯ ಗೌಡರವರಿಗೆ, ನೀವು ಇನ್ನೊಂದು ನೆರಳಿನಲ್ಲಿ ಇದ್ದೀರಾ, ನೀವು ಇವಾಗ ಅದನ್ನು ಜೋಪಾನ ಮಾಡ್ಕೊಳ್ಳಿ, ಕೇರ್ಫುಲ್ ಆಗಿರಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಸ್ಟ್ಯಾಂಡ್ ಅನ್ನ ತಗೋಬೇಕು, ಇನ್ ಮುಂದೆ ಚೆನ್ನಾಗಿ ಆಟ ಆಡಿ ಅಂತ ಶಿಶಿರ್ಗೆ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ. ಹಾಗೆ ತ್ರಿವಿಕ್ರಮ್ ರವರಿಗೆ ಮಾತನಾಡುವ ಮುಂಚೆ ಯೋಚನೆ ಮಾಡಿ ಮಾತನಾಡಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಜಾಸ್ತಿ ತ್ರಿವಿಕ್ರಮ್ ರವರಿಗೆ ಒಂದು ಮಾತನ್ನ ಹೇಳಿದ್ರು ಅಂತ ಹೇಳ್ಬೋದು, ನೀವು ನಿಮ್ಮ ಆಟವನ್ನು ಆಡಿ. ಇಷ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಮಾತನಾಡಿದ್ರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.